ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಿಗಿನರ್ಸ್ಗಾಗಿ ಈಸಿಯಾಗಿ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಆರ್ಚಿಗೆಲ್ಲ ಹಾಕ್ತೀವಲ್ಲ ಸ್ಮಾಲ್ ಸೈಜು, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ನಾನು ಬೀಡ್ಸ್ ತೊಗೊತಾ ಇದ್ದೀನಿ. ಇಷ್ಟೇ ಸಾಕು, ಇದಕ್ಕಿಂತ ದೊಡ್ಡದು ಬೇಡ. ಹೊಸ ಥರ ಡಿಸೈನು ನಿಮಗೆ ಈಸಿಯಾಗಿ ಬಿಗಿನರ್ಸು ತುಂಬ ಫಾಸ್ಟಾಗಿ ಹಾಕುವಂಥ ಕುಚ್ಚು ಡಿಸೈನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ದಾರನ ಲಾಕ್ ಆದಮೇಲೆ ನಾನಿವಾಗ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ 2 ಸರಿ ಲಾಕ್ ಮಾಡಿಬಿಟ್ಟೆ ಡಿಸೈನ್ ಕಂಪ್ಲೀಟ್ ಮಾಡೋದು. ಇವಾಗ 1 2 3 ಚೈನ್ ಆದರೂ ಹಾಕ್ಬೋದು, 2 ಚೈನ್ ಆದರೂ ಹಾಕ್ಬೋದು. ನೀವು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 3 ಚೈನೇ ಹಾಕಿ ಇಲ್ಲಿ ಟ್ರಿಬಲ್ ಕ್ರೋಶೆ ಹಾಕೋದ್ರಿಂದ 3 ಚೈನ್ ಹಾಕಲೇಬೇಕು. 2ರಿಂದ 1 2ರಿಂದ 1 2ರಿಂದ 1. ನಾನಿಲ್ಲಿ 2 ಅಂದರೆ ಫಸ್ಟ್ನೇದು ಕಂಬ ಅಂತ ಕನ್ಸಿಡರ್ ಮಾಡಿ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಕಂಬ ಹಾಕಿದ್ದೀನಿ, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಒಂದು ಬೀಡನ್ನ ಪೋಣಿಸ್ಕೊಳ್ತೀನಿ. ಈಗ ಒಂದು ಬೀಡ್ ಪೋಣಿಸ್ಕೊಂಡು ಲಾಕ್ ಮಾಡಬೇಕು, ಮತ್ತೆ ಒಂದು ಬೀಡನ್ನ ಪೋಣಿಸ್ಕೋಬೇಕು, ಮತ್ತೆ ಲಾಕ್ ಮಾಡಬೇಕು, ಮತ್ತೆ ಒಂದು ಬೀಡ್ ಪೋಣಿಸ್ಕೋಬೇಕು, ಲಾಕ್ ಮಾಡಬೇಕು. ಈ ಥರ ಲಾಕ್ ಆದಮೇಲೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೊಂಡು, ಈಗ ನೋಡಿ 2 ಸರಿ ದಾರ ತೊಗೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಂಬದ ಪಕ್ಕದಲ್ಲೇ ಮತ್ತೆ 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆ ಮಾಡಿದೆ ನಾನಿವಾಗ. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ ಕಂಬದ ಪಕ್ಕನೇ ಮತ್ತೆ ಟ್ರಿಬಲ್ ಕ್ರೋಶೆ ಪಕ್ಕನೇ ಇನ್ನೂ ಒಂದು ಟ್ರಿಬಲ್ ಕ್ರೋಶೆ ಮಾಡಿದೆ. ಈಗ ಈ ಥರ ಇದೆ ಡಿಸೈನು ನೋಡಿ. ಇವಾಗ ಆಯ್ತಲ್ಲ, ಇವಾಗ ಮತ್ತೆ ಸೂಜಿ ಮೇಲೆ ಮತ್ತೆ 2 ಸರಿ ದಾರ ತೊಗೋಬೇಕು. ಇವಾಗ ಕ್ರಾಸಾಗಿ ವಿ ಶೇಪ್ನಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿ ಕೆಳಗಡೆ ವಿ ಶೇಪ್ ಕಾಣ್ತಾ ಇದೆಯಲ್ಲ, ಆ ಥರ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 2 ಸರಿ ದಾರ ತೊಗೊಂಡು ವಿ ಶೇಪ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಾಸಾಗಿ ಈ ಥರ ಇಟ್ಕೊಂಡು ನೋಡ್ಕೋಬೇಕು. ನೋಡಿ, ಈ ಥರ ಶೇಪ್ನಲ್ಲಿ ಕಾಣ್ತಾ ಇರಬೇಕು. ಇವಾಗ ಬಟ್ಟೆಗೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 ಮತ್ತೆ 2ರಿಂದ 1 ಕಂಬನ ಹಾಕಿದೆ, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿದೆ. ಮತ್ತು ಅದ್ರ ಪಾಯಿಂಟ್ ಪಕ್ಕನೇ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲ್ ಮಾಡಿಕೊಂಡು ಇಲ್ಲಿನೂ ಸಹ ಒಂದು ಬೀಡನ್ನ ಪೋಣಿಸ್ಕೋಬೇಕು, ಲಾಕ್, ಒಂದು ಬೀಡ್ ಪೋಣಿಸ್ಕೋಬೇಕು, ಮತ್ತೆ ಬೀಡ್ ಲಾಕ್ ಮಾಡಬೇಕು, ಮತ್ತೆ ಬೀಡ್ಸ್ ಪೋಣಿಸ್ಕೋಬೇಕು, ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇವಾಗ ಎಲ್ಲಿ 2 ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಮತ್ತೆ ಇಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸ್ಯಾರಿ ಫುಲ್ಲು ಒಂದೇ ಸ್ಟೆಪ್ನಲ್ಲಿ ಈ ಡಿಸೈನ್ನ ನೀವು ಹಾಕ್ಕೊಡ್ಬೋದು. ಇದಕ್ಕೆ ನೀವು ಚಾರ್ಜು 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಫಾಸ್ಟಾಗಿ 1 ಅವರ್ 1.5 ಅವರ್, ಅಂದರೆ ಬಿಗಿನರ್ಸಿಗೆ ಸ್ವಲ್ಪ ಲೇಟ್ ಅಂತ ಅನಿಸಿದರೆ 1-2 ಅವರ್ನಲ್ಲಿ ನೀವು ಹಾಕ್ಬೋದು. ಬಿಗಿನರ್ಸ್ ಆದರೆ ಫಾಸ್ಟಾಗಿ ಹಾಕೋರು ಹಾಫ್ ಅವರ್ 1 ಅವರ್ನಲ್ಲಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೊಡ್ಬೋದು. ನೋಡಿ, ಇದರಲ್ಲಿ ಏನಿಲ್ಲ, ಜಸ್ಟ್ ಈ ಫುಲ್ಲು ಡಿಸೈನ್ನಲ್ಲಿ ನಿಮಗೆ ಜಸ್ಟ್ ಟ್ರಿಬಲ್ ಕ್ರೋಶೆ ಹಾಕ್ಕೊಂಡು 3 ಬೀಡ್ಸ್ನ ಆ್ಯಡ್ ಮಾಡಿ ಒಂದೊಂದು ಬೀಡನ್ನ ಲಾಕ್ ಮಾಡಬೇಕು. ಈ ಥರ ಮಾಡ್ಕೊಂಡು ಹೋದರೆ ಆಯಿತು. ಡಿಸೈನ್ ತುಂಬ ಈಸಿಯಾಗಿ ಫಾಸ್ಟಾಗಿ ನೀವು ಹಾಕ್ಬೋದು. ನೋಡಿ, ಒಂದೊಂದು ಬೀಡಿಗೂ ಸಹ ನೀವು ಲಾಕ್ ಮಾಡೋದು ಮಾತ್ರ ಮರಿಬೇಡಿ, ಅದು ಸ್ಟಿಫಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಟೈಟಾಗಿ ಲಾಕ್ ಮಾಡಬೇಕು. ಲೂಸಾಗಿ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಟೈಟಾಗಿ ಲಾಕ್ ಮಾಡಬೇಕು. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ನೋಡಿ, ತುಂಬ ಡಿಸೈನ್ಸ್ ಇದೆ. ಹಾಗೆ ಬ್ಲೌಸ್ ವರ್ಕೆಲ್ಲ ಡಿಸೈನ್ ನಾನು ಹಾಕಿ ತೋರಿಸಿದ್ದೀನಿ ನಾರ್ಮಲ್ ನೀಡಲ್ನಿಂದ. ಇಷ್ಟ ಆದರೆ ಲೈಕ್ ಮಾಡಿ, ನೋಡಿ, ಕಮೆಂಟ್ ಮಾಡಿ. ನೋಡಿ, 3 ಬೀಡ್ಸ್ನ ಲಾಕ್ ಆಯ್ತಲ್ಲ. ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಮೊದಲಿಗೆ 2 ಕಂಬ ಹಾಕಿದ್ವಲ್ಲ, ಅಂದರೆ ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಅದ್ರ ಪಕ್ಕದ ಪಾಯಿಂಟ್ನಲ್ಲೇ ಇಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ 2 ಹಾಕಬೇಕು. ಟೋಟಲಾಗಿ ಒಂದು ಡಿಸೈನಿಂದ 4 ಟ್ರಿಬಲ್ ಕ್ರೋಶೆ ಬರುತ್ತೆ. ಆ ಕಡೆ 2 ಈ ಕಡೆ 2. ನೋಡಿ, ಎಷ್ಟು ಸಿಂಪಲ್ ಆಗಿದೆ, ಈಸಿಯಾಗಿ ಹಾಕೋಂಥ ಡಿಸೈನು. ಇದಾದಮೇಲೆ ಇಲ್ಲಿ ನಾನು ನೋಡಿ ಮತ್ತೆ ಕ್ರಾಸಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು, ನಮಗೆ ಕುಚ್ಚು ಬೇಕಲ್ಲ, ಹಾಗಾಗಿ ಕುಚ್ಚಿಗೋಸ್ಕರ ನಾನಿಲ್ಲಿ ಏನು ಮಾಡೋದು ಅಂತ ಹೇಳ್ತೀನಿ. ಕುಚ್ಚು ಬೇಡ ಅನ್ನೋರಿಗೆ ಇದೇ ಥರನೇ ಡಿಸೈನ್ನ ಫುಲ್ ಕಂಪ್ಲೀಟಾಗಿ ನೀವು ಹಾಕ್ಕೊಡ್ಬೋದು. ಕುಚ್ಚು ಬೇಕು ಅಂದರೆ ನಾನು ಇವಾಗ ತೋರಿಸ್ತೀನಿ. ಈ ಥರ ಮಾಡಬೇಕಾಗುತ್ತೆ. 2ರಿಂದ 1 2ರಿಂದ 1 2ರಿಂದ 1 ಆಯ್ತಲ್ಲ. ಈಗ 1 2 3 4 ಚೈನ್ ಆದರೂ ಹಾಕಿ 3 ಚೈನ್ ಆದರೂ ಹಾಕ್ಬೋದು. ಹಾಕಿಬಿಟ್ಟು ನೋಡಿ, ಇಲ್ಲಿ
ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಇಲ್ಲಿ ದಿನಕ್ಕೆ ನಾನು 3 ಚೈನ್ ಅಥವಾ 4 ಚೈನ್ ಆದರೂ 5 ಚೈನ್ ನಿಮ್ಮ ಆಪ್ಷನ್ಸ್, ಈ 3ರಲ್ಲಿ ಯಾವುದಾದ್ರೂ ಹಾಕ್ಬೋದು. ಅಲ್ಲಿ ಕುಚ್ಚು ಕಟ್ಟಬೇಕು. 3 ಡಿಸೈನಿಂದ ನಾನು ಒಂದು ಕುಚ್ಚು ಕಟ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇಕು ಅಂದರೆ 2ರಿಂದ 1 ಆ ಥರನೂ ಕುಚ್ಚು ಕಟ್ಬೋದು. ನೋಡಿ ಇಲ್ಲಿ ಕುಚ್ಚು ಬರುತ್ತೆ. ನಾನು 4 ಚೈನ್ ಹಾಕಿದ್ನಲ್ಲ ಆ ಜಾಗದಲ್ಲಿ ಕುಚ್ಚು ಬರುತ್ತೆ. 2ರಿಂದ 1 ಹಾಕ್ಬೋದು, 3ರಿಂದ 1, 5ರಿಂದ 1. ನಿಮಗೆ ಕುಚ್ಚು ಹೆಂಗೆ ಬೇಕು ಅಂತ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನೋಡಿಕೊಂಡು ನೀವು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಇದೇ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಂಡೋದ್ರೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೊಸಬ್ರಾಗಿದೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖುಷಿ ಆಗುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು ಡಿಸೈನ್ನ. ಮತ್ತು ಯಾರಿಗಾದ್ರೂ 250ಯಲ್ಲಿ ನೀವು ಬೇಕು ಸಿಂಪಲಾಗಿರಲಿ ಅಂದವರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. ನೀವು ಕುಚ್ಚು ಜಾಸ್ತಿ ಕಟ್ಟಿದರೆ 350 ಹಂಗೆ ತೊಗೊಳ್ಳಿ. 250 ಆದರೆ ಈ ಥರ ಆದರೆ ಕರೆಕ್ಟ್ ಆಗುತ್ತೆ ನಮಗೆ. ನಾವು ಕೂತ್ಕೊಂಡು ಹಾಕಿದ್ದಕ್ಕೂ ಅದಕ್ಕೂ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೋಡ್ಕೊಂಡು ಪ್ರೈಸ್ನ ನೀವು ಕೇಳಬೇಕಾಗುತ್ತೆ. ಇದಕ್ಕೆ 250ಇಂದ 300 ಒಳಗಡೆ ನೀವು ಚಾರ್ಜ್ ಮಾಡ್ಬೋದು. ನೋಡಿ ಇಷ್ಟೇ ಡಿಸೈನು. ಇಲ್ಲಿ ನಾನು ಏನು 4 ಚೈನ್ ಹಾಕಿದ್ನಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದು. ನೋಡಿ ಇಷ್ಟು ಹಾಕಿದ್ದೀನಿ. ಲಾಸ್ಟಿಗೆ ನಿಮಗೆ ಕುಚ್ಚಿಗೆ ಎಂಡಾಗ್ಬೋದು ಅಥವಾ ಈ ಥರ ಬೀಡ್ಸಿಗೆ ಎಂಡಾದಾಗ ಆ ಬೀಡ್ಸ್ ಹಿಂದ್ಗಡೆ ಕೆಳಗಡೆಗೆ ಏನು ಟ್ರಿಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಈ ದಾರನ ಬ್ಯಾಕ್ ಸೈಡು ಕ್ಲೀನಾಗಿ ಟ್ರಿಮ್ ಮಾಡಿಬಿಟ್ಟು ಈ ಥರ ಬ್ಯಾಕ್ ಸೈಡ್ ಇಟ್ಬಿಟ್ಟು ಅಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡ್ಬಿಡಿ. ಎಲ್ಲೂ ನಿಮಗೆ ರಫ್ ಎಡ್ಜಸ್ ಅಂದರೆ ಏನು ದಾರಗಳು ಏನೂ ಕಾಣೋದಿಲ್ಲ, ಕ್ಲೀನಾಗಿ ಕವರ್ ಆಗುತ್ತೆ. ಇವಾಗ ನಾನಲ್ಲಿ ಕುಚ್ಚು ಕಟ್ಟಿದ್ದೀನಿ 127 ದಾರನ. ನನಗೇನು ಆ ಲೇಸು ಮತ್ತು ಇದು ದಾರ ತೊಗೊಂಡಿರೋದು ಒಂದೇ ಕಲರ್ ಆಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಈ ಥರ ಅನಿಸ್ಬೋದು. ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೀವು ಹಾಕ್ಕೊಂಡು ನೋಡಿಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.